ಎಲ್ರಿಗೂ ನಮಸ್ಕಾರ. ನಂಗೆ ಈ ಸೆಲ್ಫಿ ವಿಡಿಯೋಸ್ ಎಲ್ಲ ಅಷ್ಟು ಮಾಡಕ್ ಬರಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತೇನೆ, ದಯವಿಟ್ಟು ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ, ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡೋ ಕೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ಡುಬಾ ಕಂಪ್ನಿನ ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನೋ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ. ಚಿಪ್ಸ್ ತಿನ್ನಕಲ್ಲ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು, ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ದು ಒಂದು ಬಾಳೆನ್ರೋ, ಅದ್ಯಾವುದೋ ಡಿ ಕಂಪ್ನಿ, ಡುಬಾ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ರಾಮಣ್ಣ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾತಾಡ್ತವೆ. ಅಯ್ಯೋ ದೇವ್ರೆ, ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹೆಂಗ್ ಉದ್ದಾರ ಆದ್ದು. ಆ ಡಿ ಕಂಪ್ನಿ ಅಂತ, ಅಬ್ಬಬ್ಬ. ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪ್ನಿ, ಅದ್ರ ಹೆಸರು ಹೇಳ್ತೀನಿ ತಾಳಿ. ಅವನು ಡಾನ್, ಅವನ ಹೆಸರೇನೋ ಇದ್ದ, ಅವನು ದುಬ, ಅವನ ಹೆಸರೇ ಗೊತ್ತಿಲ್ಲಕ್ಕಪ್ಪ, ಅವನ ಹೆಸರು ಡಿ ಕಂಪ್ನಿ, ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು. ನೀವು ಎನ್ಕ್ವೈರಿ ಮಾಡ್ಬಿಟ್ರಿ ನಿಮ್ಮ ಯೋಗ್ಯತೆಗೆ. ಇವ್ರು ಎನ್ಕ್ವೈರಿ ಮಾಡ್ಬಿಟ್ರೆ ಅದು ಒಂದು 2,000 ಜನ ಟ್ಯಾಗ್ ಮಾಡೋದು. ನಾನು ತಲೆನೋವು ಬಂದೈತೆ ಮನಿ ಕಂಡಿದ್ದೆ, ನೋಡ್ತೀನಿ ಒಂದು 200 ಜನ ಟ್ಯಾಗ್ ಮಾಡ್ಬಿಟ್ಟವೆ. ಅಯ್ಯೋ ಮುದೇವುಗಳೇ, ಹೋಗಿ ನೆಟ್ಟಿಗೆ ದುಡ್ದು ನಿಮ್ಮ ಅಪ್ಪ ಒಂದು ಸಾಕಿ. ಅಯ್ಯೋ ಕರ್ಮ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ, ಯಾವಾಗ ಉದ್ದಾರ ಆಯ್ತಿರೋ ನಿಮ್ ಯೋಗ್ಯತೆಗೆ ಎಷ್ಟೊತ್ತು. ನಿಮ್ಗೆ ಬೈಯಕ್ಕೂ ನಂಗೆ ಮನ್ಸ್ ಬರ್ತಾ ಇಲ್ಲ. ನನಗೆ ಎಲ್ಲೋ ಇದೀನಿ, ಅಲ್ಲಿ ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಇದೀನಿ. ಯಾಕಂದ್ರೆ ನಿಮ್ ಟಾಯ್ಲೆಟ್ ಅಲ್ಲೇ ಮಾತಾಡಕ್ಕೆ ಯೋಗ್ಯತೆ, ಬೇರೆ ಇನ್ನಲ್ಲಿ ಮಾತಾಡ್ಬೋದು ನೀವು ಯೋಗ್ಯತೆಗೆ. ಇಡ